ಸ್ಟ್ರೀಟ್ ಸೈಡಲ್ಲಿ ನಿಂತ್ಕೊಂಡು ಪಾನಿಪುರಿ ತಿನ್ನೋದೇ ಬೇರೆ. ಅವರು ಕೈಯಲ್ಲಿ ಅದನ್ನ ಕಲಿಸ್ಬಿಟ್ಟು ಕೈಯನ್ನು ಮುಳುಸಿ ಫುಲ್ಲು ನೀರಲ್ಲಿ ಮುಳುಸಿ ಕೊಡ್ತಾರಲ್ಲ, ಅದ್ರ ಟೇಸ್ಟ್ ಕೂಡ ಬೇರೆನೇ ಇರ್ತದೆ. ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇರೋದು. ಅದೇ ಟೇಸ್ಟ್ನ ಮನೇಲಿ ಕೂಡ ನಾವು ಮಾಡ್ಕೋಬೋದು ಹೈಜೀನ್ ಹಾಕ್ಕೊಂಡು. ನಾನೀಗ ಪಾನಿಪುರಿ ಮಾಡೋ ರೆಸಿಪಿನ ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇರಣಾಸ್ ಗುಡ್ ಲೈಫ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊತಿದ್ದೀನಿ. ಇಲ್ಲಿ ನಾನು ಸೂಜಿ ಪೂರಿ ಅಂದರೆ ರವಾ ಪೂರಿ ಮಾಡ್ಕೊಳ್ತಾ ಇರೋದು. ಹಾಗೆ ಪಾನಿಪುರಿ ಮಾಡ್ಕೋಬೇಕಂದ್ರೆ ತುಂಬ ಹಲವಾರು ಆಲೋಚನೆಗಳು ಓಡ್ತಾ ಇರ್ತದೆ. ಪುರಿ ಹೇಗೆ ಬರುತ್ತೆ, ಪುರಿ ಉಬ್ಬಿದ್ರೂ ಕೂಡ ಕ್ರಿಸ್ಪಿಯಾಗಿರುತ್ತಾ ಅಂತ. ನೋಡಿ, ಈ ಥರ ಮೆಜರ್ಮೆಂಟಲ್ಲೇ ನೀವು ಪುರಿ ಮಾಡಿದರೆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಯಾವುದೇ ಥರದ್ದು ಪುರಿ ಹಾಳಾಗಲ್ಲ, ಸಾಫ್ಟ್ ಆಗಲ್ಲ, ಸಾಗಿ ಆಗಲ್ಲ. ನಾನಿಲ್ಲಿ 2 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಳಿ. ಬಿಸಿ ನೀರನ್ನು ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ. ಬಿಸಿನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಕಲಿಸ್ಬೇಕು. ಅಯ್ಯೋ, ಕಲಿಸುವಾಗ ತುಂಬ ಟೈಟಾಗಿ ಕಲಿಸ್ಬೇಕಾ ಅಥವಾ ಇದು ಕಷ್ಟ ಆಗುತ್ತೆ ಮಾಡಲಿಕ್ಕೆ ಅಂತ ಹೇಳೋರಿಗೆ ಏನೂ ಇಲ್ಲ. ನೀವು ಹೇಗೆ ನಾರ್ಮಲಿ ಒಂದು ಚಪಾತಿ ಹಿಟ್ಟನ್ನು ಕಲಿಸ್ತೀರಾ ಅದೇ ಥರನ ಕಲಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇದನ್ನ ಕಲಿಸ್ಬಿಟ್ಟು ಒಂದು 15 ನಿಮಿಷ ಸಪ್ರೇಟಾಗಿ ಇಟ್ಬಿಡಿ. ಯಾಕಂದರೆ ರವೆ ಅನ್ನೋದು ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಮತ್ತು ಕೂಡ ಟೈಟ್ ಆಗುತ್ತೆ. ನೋಡಿ, ಇದು ಫುಲ್ಲು ಚೆನ್ನಾಗಿ ಆಗಿದೆ. 15 ನಿಮಿಷ ಆದಮೇಲೆ ನಾನು ಇದನ್ನ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದನ್ನ ಚೆನ್ನಾಗಿ ಚಪಾತಿ ಥರ ನಾವು ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿಗಿಂತ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಒಬ್ಬೊಬ್ರು ಏನು ಮಾಡ್ತಾರೆ, ಸಪ್ರೇಟಾಗಿ ಒಂದೊಂದೇ ಉಳ್ಳೆನ ತೆಗೆದುಬಿಟ್ಟು ಒಂದೊಂದೇ ಲಟ್ಟಿಸ್ತಾರೆ. ಒಬ್ಬೊಬ್ಬರು ಉದ್ದಾಗಿ ಲಟ್ಟಿಸ್ತಾರೆ, ರೌಂಡಾಗಿ ಲಟ್ಟಿಸ್ತಾರೆ. ನನಗೆ ಸಪ್ರೇಟಾಗಿ ಮಾಡಲಿಕ್ಕೆ ನನ್ನ ಹತ್ರ ಅಷ್ಟು ಪೇಷನ್ಸ್ ಇಲ್ಲ. ಅದಕ್ಕೋಸ್ಕರ ನಾನು ರೌಂಡಾಗಿ ಲಟ್ಟಿಸ್ಬಿಟ್ಟು ಕಟರಿಂದ ಕಟ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಪರ್ಫೆಕ್ಟ್ ಈ ಥರ ಬರಬೇಕು. ಇದರಿಂದ ಚೆನ್ನಾಗಿ ಉಪ್ಕೊಂಡು ಬರುತ್ತೆ, ಕ್ರಿಸ್ಪಿನೆಸ್ ಕೂಡ ಇರ್ತದೆ. ನಾನು ಪ್ರತಿಯೊಂದನ್ನು ಒಂದೇ ಸಲ ಲಟ್ಟಿಸಿ ಒಂದೇ ಸಲ ಪೂರಿನ ಶೇಪ್ ಕೊಟ್ಟು ಸಪ್ರೇಟಾಗಿ ತೆಗೆದಿಟ್ಬಿಡ್ತೀನಿ. ಯಾಕಂತ ಹೇಳಿದರೆ, ನೀವು ಅರ್ಧ ಲಟ್ಟಿಸ್ತೀರಾ, ಮತ್ತು ನೀವು ಎಣ್ಣೆ ಹಾಕ್ಲಿಕ್ಕೆ ಮತ್ತೆ ಹೋಗ್ತೀರಾ, ಮತ್ತೆ ಬರಬೇಕು, ಅಲ್ಲಿ ಟೈಮ್ ಕೂಡ ಸ್ಪೆಂಡ್ ಆಗ್ಲಿಕ್ಕೆ ತುಂಬ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ ಥರ ನೀವು ಲಟ್ಟಿಸ್ಕೊಂಡು ಎಲ್ಲ ಪ್ರತಿಯೊಂದನ್ನು ಪೂರಿನ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಅಮ್ಮಮ್ಮ ಅಂದರೆ ನನಗಿದರಲ್ಲಿ ಈ ಮೆಜರ್ಮೆಂಟಲ್ಲಿ 50ರಿಂದ 60 ಪೂರಿಗಳಾಗಿತ್ತು. ನಾವು ಯಾವುದು ಮೊದಲು ನಾವು ಲಟ್ಟಿಸ್ಕೊಂಡು ಮೊದಲು ಪೂರಿನ ತೆಗೆದಿಟ್ಟಿರ್ತೀವಲ್ಲ ಅದನ್ನೇ ಮೊದಲು ಎಣ್ಣೆಗೆ ಬಿಡಬೇಕಾಗತ್ತೆ. ನೋಡಿ, ನಾನಿಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ನೀವು ಹೆಚ್ಚು ಬಿಸಿನೂ ಅಂದರೆ ಹೆಚ್ಚು ಹೊಗೆ ಬರುವಷ್ಟು ನೀವು ಎಣ್ಣೆನ ಕಾಯಿಸ್ಕೋಬೇಡಿ, ನಾರ್ಮಲ್ ಕಾಯಿಸಿಟ್ಕೊಳ್ಳಿ. ಯಾಕಂತೇಳಿದರೆ ಹೆಚ್ಚು ನಾವು ಎಣ್ಣೆನ ಬಿಸಿ ಮಾಡ್ಕೊಂಡು ಪೂರಿ ಹದದಲ್ಲಿ ನಾವು ಈಗ ಡೈಲಿ ಪೂರಿ ಕರಿತೀವಲ್ಲ ಆ ಥರ ಎಣ್ಣೆ ಕಾಯಿಸ್ಕೊಂಡ್ರೆ ಮೇಲ್ಗಡೆ ಎಲ್ಲ ಬ್ರೌನ್ ಆಗಿ ಬರ್ತದೆ, ಬಟ್ ಬೆಂದಿರೋದಿಲ್ಲ, ಮತ್ತು ಪೂರಿ ಕೂಡ ಬೇಗನೆ ಸಾಗಿ ಆಗಿಬಿಡ್ತದೆ. ಆ ಕಾರಣಕ್ಕೋಸ್ಕರ ನಿಧಾನವಾಗಿ ಪೇಷನ್ಸ್ಲಿ ನೋಡಿ ಈ ಥರ ಒತ್ತಿ ನೀವು ಪ್ರೆಸ್ ಮಾಡಿಕೊಂಡು ನೀವು ಪೂರಿನ ಮಾಡಬೇಕು. ಎಲ್ಲ ಒಂದೇ ಥರ ಹಾಕ್ಕೊಂಡು ಬಿಟ್ಕೊಂಡು ಮಾಡ್ಕೋಬೋದು, ಬಟ್ ಅದಕ್ಕೋಸ್ಕರ ನಿಮ್ಮ ಹತ್ರ ಸೇಫ್ಟಿ ಆಗಿರುವಂಥ ದೊಡ್ಡದು ಬಣಾಲೆ ಇರಬೇಕು. ಆಮೇಲೆ ಸ್ಪೂನ್ ಕೂಡ ಚೆನ್ನಾಗಿರಬೇಕು. ಸೊ ಆ ಟೈಮಲ್ಲಿ ನೀವು ಅದನ್ನ ಪ್ರೆಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ನಿಮ್ಮ ಮನೇಲಿ ಯೂಸ್ ಮಾಡುವಾಗ ಎಲ್ಲ ನಾರ್ಮಲಿ ಒಂದು ಮೆಜರ್ಮೆಂಟ್ ಆಗಿರೋ ಕಾರಣಕ್ಕೋಸ್ಕರ ಒಂದೊಂದನ್ನೇ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಪ್ರೆಸ್ ಮಾಡಿಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರ್ತದೆ. ನೋಡಿ, ಎಲ್ಲ ಪೂರಿಗಳು ಉಪ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಯಾವುದೇ ಥರದಿಲ್ಲ, ಸ್ವಲ್ಪ ಮೀಡಿಯಮ್ ಹೈ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಕ್ರಿಸ್ಪಿನ ಪೂರಿನ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ ಅಂತ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದರೆ, ಇದ್ರದ್ದು ರವಾ ಪೂರಿದು ಟೇಸ್ಟೇ ಒಂಥರ ಬೇರೆ ಥರ ಇರ್ತದೆ. ಹಾಗೆ ಇಲ್ಲಿ ನಾನು ಯಾವುದೇ ಥರದ್ದು ಪಾನಿಪುರಿ ಮಸಾಲ ಯೂಸ್ ಮಾಡ್ಕೊಳ್ತಿಲ್ಲ, ನಂದು ಓನ್ ಮನೆಯಲ್ಲೇ ಮಾಡ್ತಾ ಇರೋದು. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಕೊರಿಯಂಡರ್ ಸೀಡ್ಸ್, 1/2 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, 1 ಟೇಬಲ್ ಸ್ಪೂನ್ ಜೀರಾ, 1.5 ಟೇಬಲ್ ಸ್ಪೂನ್ ಬಡೆಸೊಪ್ಪು, 1 ಇಂಚಷ್ಟು ಚಕ್ಕೆ ಹಾಕಿಬಿಟ್ಟು ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರೋಸ್ಟ್ ಮಾಡಿಕೊಂಡು ಈ ಥರ ಪೌಡರ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಖಾರ ಬೇಕಂದರೆ ಮತ್ತು ಖಾರ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಪಾನಿ ರೆಡಿ ಮಾಡ್ತಾ ಇದ್ದೀನಿ. ಪಾನಿ ರೆಡಿ ಮಾಡುವಾಗ ತುಂಬ ಕ್ವಶನ್ಸ್ ವೇಸ್ ಆಗ್ತದೆ. ಖಾರ ಎಷ್ಟು ಬೇಕು, ಸಿಹಿ ಎಷ್ಟು ಬೇಕು, ಹುಳಿ ಎಷ್ಟು ಬೇಕು ಅಂತ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ, ಒಂದು ಸ್ವಲ್ಪ ಪುದೀನ, ಮತ್ತು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ. ಇದು ನಾವು ಹುಳಿ ಬದಲಿಗೆ ನಾನು ಇಲ್ಲಿ ಒಟಂಬಾ ಸೋಲ್ ಅಂತ ತೊಗೊಳ್ತಾ ಇದ್ದೇನೆ. ಇದು ಒಟಂಬಾ ಅಂತ ಹೇಳ್ತಾರೆ, ಒಟಮ್ ಅಂತ ಹೇಳ್ತಾರೆ. ಮಂಕಿ ಫ್ರೂಟಿಂದ ಮಾಡುವಂಥದ್ದು. ಹುಳಿಯಿಂದ ನಿಮಗೆ ಪಿತ್ತ, ಆ್ಯಸಿಡಿಟಿ ಆಗೋ ಚಾನ್ಸಸ್ ಇದೆ, ಬಟ್ ಇದರಿಂದ ಯಾವುದೇ ಥರದ್ದು ಆಗಲ್ಲ. ವೈಟಮಿನ್ ಸಿ ಇರೋ ಕಾರಣಕ್ಕೋಸ್ಕರ ಡೈಜೆಷನಿಗೆ
ಆ್ಯಸಿಡಿಟಿ ಮತ್ತು ಅನ್ಡೈಜೆಷನ್ ಆಗುವಂಥ ಚಾನ್ಸಸ್ ಏನೂ ಇಲ್ಲ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೀವು ಇಲ್ಲಿ ಸ್ವೀಟ್ ಹಾಕೋಬೋದು. ನಿಮ್ಮ ಹತ್ರ ಖರ್ಜೂರ ಅಥವಾ ಡೇಟ್ಸ್ ಇತ್ತಂತ ಹೇಳಿದರೆ ಅದನ್ನೂ ಹಾಕ್ಕೊಳ್ಬೋದು. ನನ್ನ ಹತ್ರ ಅವೈಲೇಬಲ್ ಇರಲಿಲ್ಲ, ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಪಾನಿನ ಮಾಡಿಕೊಂಡು ಸ್ವಲ್ಪ ಪೇಸ್ಟನ್ನ ನಾನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ನೀರು ಹಾಕ್ಕೊಂಡು ನಾನು ಇಲ್ಲಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಟ್ರೈನ್ ಮಾಡಲಿಕ್ಕೆ ಇಷ್ಟ ಇಲ್ಲ, ನಮಗೆ ಸ್ಟ್ರೈನ್ ಇಷ್ಟ ಆಗಲ್ಲ ಅಂತ ಹೇಳಿದರೆ ನೀವು ಹಾಗೇ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಬೋದು. ಸೊ ನನಗೆ ಅದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈನ್ ಮಾಡ್ಕೊಂಡು ಎತ್ತಿಟ್ಕೊಂಡು ನೀವು ಇದನ್ನ ಸಪ್ರೇಟಾಗಿ ಇದನ್ನ ನೀವು ಫ್ರೀಜರಲ್ಲಿ ಕೂಡ ಇಟ್ಕೊಳ್ಬೋದು. ಬಟ್ ನಾನು ಇದನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ. ಹಾಗೆ ನಾನಿಲ್ಲಿ ಆಲೂಗಡ್ಡೆ ಸ್ಟಫಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು 3 ಈರುಳ್ಳಿ ತೊಗೊಳ್ತಾ ಇದ್ದೀನಿ. ನಿಮಗೆ ದೊಡ್ಡದಾಗಿ ಈರುಳ್ಳಿ ಇತ್ತಂದರೆ ಒಂದೇ ಸಾಕು. ಮಾರ್ಕೆಟಲ್ಲಿ ಚಿಕ್ಕ ಚಿಕ್ಕ ಪುಟಾಣಿ ಈರುಳ್ಳಿ ಇರೋ ಕಾರಣಕ್ಕೋಸ್ಕರ ನಮಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ 3 ಈರುಳ್ಳಿ ತೊಗೊಳ್ತಿದ್ದೀನಿ. ಯಾಕಂದರೆ ಸ್ಮಾಲ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಇದನ್ನ ಸ್ಪೈನ್ಲಿ ಚಾಪ್ ಮಾಡಿ ಇಟ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ನಾನಿಲ್ಲಿ ಚಾಪ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಆಲೂಗಡ್ಡೆನ ಉಪ್ಪು ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಅದರ ಸಿಪ್ಪೆ ತೆಗೆದುಬಿಟ್ಟು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಸ್ಮ್ಯಾಶರ್ ನಿಮಗೆ ಕೈಯಲ್ಲಿ ಕೂಡ ಮಾಡ್ಕೋಬೋದು, ನನ್ನ ಹತ್ರ ಅವೈಲೇಬಲ್ ಇತ್ತು, ಅದಕ್ಕೋಸ್ಕರ ನಾನು ಮ್ಯಾಶರಲ್ಲಿ ನಾನು ಸ್ಮ್ಯಾಶ್ ಮಾಡ್ತಾ ಇರೋದು. ಸೊ ಇದಕ್ಕೆ ನಾವು ಏನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚಿಲ್ಲಿ ಪೇಸ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚಾಪ್ ಮಾಡ್ತಾ ಇರುವಂಥದ್ದು ಅನಿಯನಲ್ಲಿ ಹಾಫ್ ಪಾರ್ಟ್ ಅಷ್ಟು ನಾನು ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿನ ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಚಾಟ್ ಮಸಾಲ ಮತ್ತು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಜೀರಾ ಪೌಡರ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ನಿಮ್ಮ ಟೇಸ್ಟ್ ಮತ್ತು ಸ್ವಲ್ಪ ಎನ್ಹಾನ್ಸ್ ಆಗ್ತದೆ, ಚೆನ್ನಾಗಿ ಬರ್ತದೆ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಮತ್ತು ಉಪ್ಪು ಹಾಕೋದನ್ನ ಮರಿಬೇಡಿ. ನಾನು ಇಲ್ಲಿ ಉಪ್ಪು ಹಾಕೋದನ್ನ ತೋರಿಸಿಲ್ಲ, ಬಟ್ ನಾನು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ತಕ್ಕಂತೆ ಸಾಲ್ಟ್ ಕೂಡ ಹಾಕ್ಕೊಳ್ಳಿ. ಹಾಗೆ ನಾನು ಪಾನಿಯಲ್ಲಿ ಕೂಡ ನಾನು ಸಾಲ್ಟ್ ಹಾಕಿದ್ದು ಹೇಳೋದನ್ನ ಮರ್ತಿದ್ದೀನಿ, ಅದಕ್ಕೂ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಇಲ್ಲದೆ ನಿಮ್ದು ಯಾವ ಪಾನಿನೂ ರೆಡಿ ಆಗಲ್ಲ. ಸೊ ಇಲ್ಲಿ ನಾನು ನೀರಿಗೆ ನಾನು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಆ ಮಸಾಲ, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾವೇನು ಚಾಪ್ ಮಾಡಿಟ್ಟಿರುವಂಥ ಅನಿಯನ್ಸ್ ಮತ್ತು ಬೂಂದಿ ಕೂಡ ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಸಿಂಪಲ್ ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ನೀರನ್ನು ಹಾಕಿಬಿಟ್ಟು ಯಾವುದೇ ನಿಮ್ಮದು ಸ್ಪೂನಲ್ಲಿ ನೀವು ಇದನ್ನ ಸ್ಟೇನ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಕೋಲ್ಡ್ ವಾಟರ್ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ನಾನಿಲ್ಲಿ ಐಸ್ ಕ್ಯೂಬನ್ನ ಹಾಕ್ಕೊಂಡಿದ್ದೀನಿ. ಕೋಲ್ಡ್ ವಾಟರ್ದು ಪಾನಿಪುರಿದು ಟೇಸ್ಟೇ ಒಂಥರ ಚೆನ್ನಾಗಿರ್ತದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಹಸ್ಬೆಂಡಿಗೆ, ನಮ್ಮ ಮಾವನವರಿಗೆ ಎಲ್ಲರಿಗೂ ಇಷ್ಟ ಆಗಿತ್ತು. ನೀವು ಹೊರಗಡೆ ಹೋಗ್ಕೊಂಡು ನೀವು ಅದು ಸ್ಟ್ರೀಟ್ ಸ್ಟೈಲಲ್ಲಿ ನಿಂತ್ಕೊಂಡು ನೀವು ತಿಂತೀರಲ್ಲ, ಅದೇ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಪರ್ಫೆಕ್ಟ್ ಟೇಸ್ಟ್ ಕೂಡ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಈ ಥರ ನೀವು ಮಾಡ್ಕೊಳ್ಳಿ. ಇದಕ್ಕೆ ನೀವು ಸ್ವೀಟ್ ಪಾನಿ ಅಂದರೆ ಮಿಠಾ ಪಾನಿ, ತಿಕ್ಕಾ ಪಾನಿ ಅಂತ ಸಪ್ರೇಟ್ ಮಾಡ್ಕೋಬೇಕಂತ ಅವಶ್ಯಕತೆ ಇಲ್ಲ. ಎಲ್ಲ ಒಂದೇ ಕಡೆ ಹಾಕಿಬಿಟ್ಟು ಬ್ಲೆಂಡ್ ಮಾಡಿಕೊಂಡು ಈ ಥರ ಸಿಸ್ಟಮೆಟಿಕ್ ಹಾಕ್ಕೊಂಡು ಮಾಡ್ಕೊತೀನಿ, ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮಾತ್ರ ಬರಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.